ಹಾಯ್ ಆಲ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾ ಹೋಗ್ತಿರೋದೆಲ್ಲಪ್ಪ ಅಂದರೆ ಡೆಕೆತ್ಲಾನ್ಗೆ. ಸೊ ಈ ಡೆಕೆತ್ಲಾನು ನಾನು ಇಷ್ಟು ದಿನ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಒಂದೇ ಪ್ರೊನೌನ್ಸಿಯೇಷನ್ ಅಂತ ಅಂದ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ಬೋರ್ಡ್ ನೋಡಿದ್ಮೇಲೆ ಗೊತ್ತಾಗಿದ್ದು ಡೆಕೆತ್ಲಾನು ಕನ್ನಡದಲ್ಲಿ ಡಿಕಾತ್ಲಾನ್ ಆಗಿದೆ ಅಂತ. ಇಲ್ಲಿಗೆ ಚೋಟುದು ಫಸ್ಟ್ ವಿಸಿಟ್ ಆಗಿರೋದ್ರಿಂದ ತುಂಬಾ ಎಕ್ಸೈಟೆಡ್ ಆಗಿದ್ದ. ಅವನೇ ಡೋರ್ ಓಪನ್ ಮಾಡಿ ನಮ್ಮನ್ನ ವೆಲ್ಕಮ್ ಸಹ ಮಾಡ್ದ. ಎಂಟರ್ ಆಗಿದ ತಕ್ಷಣ ಅಲ್ಲೇ ಬಿಲ್ಲಿಂಗ್ ಕೌಂಟರ್ ಹತ್ರ ಇರೋ ಡೆಸ್ಕ್ ಬಾಲ್ ಎಲ್ಲ ನೋಡಿ ಪ್ಲೇ ಗ್ರೌಂಡಿಗೆ ಬಂದಿರೋ ರೇಂಜಿಗೆ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲಿ ಬಾಕ್ಸಿಂಗ್ ಗ್ಲೌಸ್ ಇತ್ತು, ಯೋಗ ಮ್ಯಾಟು ಮತ್ತು ಜಿಮ್ ಎಕ್ವಿಪ್ಮೆಂಟ್ಸು, ಒಂದಷ್ಟು ಎಲ್ಲ ರೀತಿಯ ಮಿಷನ್ಸ್ಗಳೆಲ್ಲ ನೋಡಿ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಅವ್ನ ಮೈಂಡಲ್ಲಿ ಶುರುವಾಯಿತು. ಇದರಲ್ಲಿ ಹಿಂಗೆ ಎಕ್ಸಸೈಸ್ ಮಾಡೋದಾ, ಹಂಗೆ ಮಾಡೋದಾ ಅಂತ ಕ್ವೆಶನ್ ಮೇಲೆ ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ಕೇಳೋ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗದೆ ಸುಸ್ತಾಗಿ ನಾವು ಸರ್ ಇನ್ನೂ ಮುಂದೆ ತುಂಬ ಇದೆ ನೋಡೋಣ ನಡಿ, ಟೈಮ್ ಆಗೋಗುತ್ತೆ ಅಂತ ಹೇಳಿ ಅವನ್ನ ಯಾಮರ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ನಾವಿಲ್ಲಿ ಒಂದಷ್ಟು ಬ್ಯಾಗ್ಗಳನ್ನೆಲ್ಲ ನೋಡಿಕೊಂಡು ನಿಂತಿದ್ರೆ ಅವನಷ್ಟರಲ್ಲಿ ಈ ಜಿಮ್ ಎಕ್ವಿಪ್ಮೆಂಟ್ಸ್ನೆಲ್ಲ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನ ಜೊತೆಗೆ ನಮ್ಮದು ಒಂದಿರಲಿ ಅಂತ ನಾವು ಹಾಗೆ ಒಂದು ಟ್ರಯಲ್ ನೋಡಿಬಿಟ್ವಿ. ಹಾಗೆ ಇಲ್ಲಿ ಒಂದಾದ್ಮೇಲೆ ಒಂದು ಎಕ್ವಿಪ್ಮೆಂಟ್ಸ್ ನೋಡ್ತಿದ್ರೆ ಎಲ್ಲ ಒಂದೊಂದ್ಸಲಿ ಟ್ರಯಲ್ ನೋಡಬೇಕು ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಈ ಜಿಮ್ಗೆ ಹೋಗ್ದಿರೋರಿಗೆ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಫಸ್ಟ್ ಟೈಮ್ ನೋಡಿದಾಗ ಆಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಬಿಡಿ. ಅದರಲ್ಲೂ ಇದೆಲ್ಲ ಫ್ರೀ ಟ್ರಯಲ್ ಅನ್ನೋವಾಗ ಬಿಡ್ತೀವಾ, ಒಂದೊಂದು ರೌಂಡ್ ನಾವು ಟ್ರಯಲ್ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಹೋಗಿದ್ದೇನೆ ಈ ಕ್ಲೋತಿಂಗ್ ಸೆಕ್ಷನ್ಗೆ. ಇಲ್ಲಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಜಿಮ್ ವೇರ್ಸ್ ಬೇಕಾ, ಟ್ರೆಕ್ಕಿಂಗ್ ವೇರ್ ಬೇಕಾ, ಅಥವಾ ನಿಮಗೆ ವಿಂಟರ್ ವೇರ್ ಬೇಕಾ, ಸಮ್ಮರ್ ವೇರ್ ಬೇಕಾ, ಏನು ಬೇಕಾದರೂ ಸಿಗ್ತಿತ್ತು. ಎಲ್ಲ ಒಂದಕ್ಕಿಂತ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ನೋಡೋಷ್ಟೊತ್ತಿಗೆ ನಮ್ಮ ಚೋಟು ಕಣ್ಣಿಗೆ ಟ್ರಂಪೋಲನ್ ಬಿದ್ದಿತ್ತು. ಅವನು ಅದ್ರ ಮೇಲೆ ಹತ್ತಿ ಜಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವನು ಇಳಿಯೋಕ್ಕೆ ರೆಡಿನೇ ಇಲ್ಲ. ಲಾಸ್ಟಿಗೆ ಅಲ್ಲಿ ಇನ್ನೂ ತುಂಬ ಪ್ಲೇ ಏರಿಯಾಸ್ ಇದೆ, ಇನ್ನೂ ಆಡೋಕ್ಕೆ ತುಂಬ ಇದೆ, ಬಾ ಹೋಗೋಣ ಅಂದಮೇಲೆ ಇಳಿದು ಬಂದ. ಅಲ್ಲಿಂದ ನಾವು ಶೂಸ್ ನೋಡಿಕೊಂಡು ಆ ಬಟ್ಟೆ ಚೆನ್ನಾಗಿದೆ ಅಲ್ಲ, ಈ ಬಟ್ಟೆ ಚೆನ್ನಾಗಿದೆ ಅಲ್ವಾ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಮಾತಾಡಿಕೊಂಡು ಸೇಲ್ ಸೆಕ್ಷನ್ ಹತ್ರ ಬಂದ್ವಿ. ಈ ಸೇಲ್ ಸೆಕ್ಷನ್ ಹತ್ರ ಅವತ್ತಿನ ದಿನ ಯಾವ್ಯಾವ ಕ್ಲೋತ್ಸ್ ಮೇಲೆ ಆಫರ್ಸ್ ಅಥವಾ ಡಿಸ್ಕೌಂಟ್ಸ್ ಇರುತ್ತೋ ಅಷ್ಟು ಕ್ಲೋತ್ಸ್ನ ಒಂದು ಸೆಕ್ಷನಲ್ಲಿ ಡಿಸ್ಪ್ಲೇ ಹಾಕಿರ್ತಾರೆ. ಇದು ಬಂದು ಚೇಂಜಿಂಗ್ ರೂಮ್ ಹತ್ರ ಇರುತ್ತೆ. ಅಲ್ಲಿ ನಮ್ಮ ಬಜೆಟಿಗೆ ಸಿಗೋವಂಥ ಒಂದಷ್ಟು ಬಟ್ಟೆಗಳನ್ನ ತಗೊಂಡು ನೆಕ್ಸ್ಟು ನಾವು ಸ್ವಿಮ್ಮಿಂಗ್ ಸೂಟ್ಸ್ ಇರೋದ ಕಡೆ ಬಂದ್ವಿ. ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವೋ ಬಿಡ್ತೀವೋ, ಸ್ವಿಮ್ಮಿಂಗ್ ಸೂಟ್ಸ್ನ ಒಂದು ಸಲ ವಿಸಿಟ್ ಮಾಡಿಕೊಂಡು ಯಾವುದಾದ್ರು ಚೆನ್ನಾಗಿದೆ, ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೇನೆ ಫಸ್ಟ್ ಫ್ಲೋರಿಗೆ. ಇನ್ನು ಗ್ರೌಂಡ್ ಫ್ಲೋರಲ್ಲಿ ಆಟ ಆಡಿಕೊಂಡು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಂಥ ನಮ್ಮ ಚೋಟುಗೆ ಫಸ್ಟ್ ಫ್ಲೋರ್ ಇನ್ನೂ ಎಕ್ಸೈಟೆಡ್ ಆಗಿತ್ತು. ಯಾಕೆ ಅಂದರೆ ಅಲ್ಲಂತೂ ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ ಐಟಮ್ಸ್ ಇತ್ತು. ಫಸ್ಟ್ ಹೋಗ್ತಿದ್ದಂಗೆ ಅವನಿಗೆ ಶಟಲ್ ಕಣ್ಣಿಗೆ ಬಿತ್ತು. ಕಾಕ್ ಶಟಲ್ಲೆಲ್ಲ ನೋಡಿ ಅವ್ರ ಅಣ್ಣನ ಜೊತೆ ಆಡೋದಕ್ಕೆ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟ. ನೆಕ್ಸ್ಟ್ ಅದ್ರ ಆಪೋಸಿಟಲ್ಲೇ ಇದ್ದಿದ್ದು ಬಾಲ್ ನೋಡಿ ಇನ್ನೂ ಎಕ್ಸೈಟೆಡ್ ಆಗಿ ಬಾಲಲ್ಲಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನಿಗೆ ಅದು ಯಾವ ಬಾಲ್ ಅನ್ನೋ ಮ್ಯಾಟರ್ ಇಲ್ಲ, ಅವನಿಗೆ ಅದು ಒಂದು ಬಾಲ್ ಅಷ್ಟೇ. ಅದರಲ್ಲಿ ಥ್ರೋ ಬಾಲು, ವಾಲಿಬಾಲು ಎಲ್ಲನೂ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ಅಲ್ಲಿಂದ ಅವ್ನ ಕಣ್ಣಿಗೆ ಬಿದ್ದಿದ್ದೆ ಈ ಟೆಂಟ್ ಒಳಗೆ ಹೋದವನು ಫುಲ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಓಕೆ, ಇದು ಬೆಡ್ಡಲ್ಲಿ ಇದು ಹೆಂಗೆ ಬೆಡ್ ಆಗುತ್ತೆ, ಇದು ಇಷ್ಟು ಫ್ಲ್ಯಾಟ್ ಇದೆಯಲ್ಲ, ಓ ಹಿಂಗೆ ಊದ್ತಾರ ಅಂತೆಲ್ಲ ಕ್ವೆಶನ್ ಮೇಲೆ ಕ್ವೆಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ನೆಕ್ಸ್ಟ್ ಅಲ್ಲಿಂದ ಚೇರ್ಸ್ ಕಣ್ಣಿಗೆ ಬಿತ್ತು. ಅದನ್ನು ಒಂದೊಂದ್ರ ಮೇಲೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವ್ನು ನೋಡೋಷ್ಟೊತ್ತಿಗೆ ಈ ಕಡೆ ಒಂದು ಪುಟಾಣಿ ಚೇರ್ನೆಲ್ಲ ಎಳ್ಕೊಂಡೋಗಿ ಅವ್ರ ಅಮ್ಮ ಇರೋ ಕಡೆ ಒಂದು ಪಿಕ್ನಿಕ್ ಸ್ಪಾಟ್ನ ರೆಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿತ್ತು. ನಮ್ಮ ಚೋಟುಗೆ ಇನ್ನೂ ಸಾಕಾಗಿರಲಿಲ್ಲ. ಅವನಿಗೆಲ್ಲ ಪ್ರತಿಯೊಂದು ಚೇರ್ನೂ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಒಂದಾದ್ಮೇಲೆ ಒಂದು, ಓ ಇದು ಹಿಂಗಿದೆ, ಇದು ಹಿಂದೆಗಡೆ ಬೆಂಡ್ ಆಗ್ತಿದೆ, ಓಕೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಒಂದೊಂದನ್ನು ಚೆಕ್ ಮಾಡಿ ಅದ್ರ ಮೇಲೆ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದ. ನೆಕ್ಸ್ಟು ನಾವು ವಾಟರ್ ಬಾಟಲ್ಸ್ನ ಚೆಕ್ ಮಾಡೋಕ್ಕೆ ಹೋದ್ವಿ. ಇಲ್ಲಿ ಒಂದಕ್ಕಿಂತ ಒಂದು ವೆರೈಟಿ ಆಗಿದೆ, ಸಿಕ್ಕಾಪಟ್ಟೆ ಯೂನಿಕ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಅಲ್ಲಿಂದ ಸ್ಪೋರ್ಟ್ಸ್ ವೇರ್ ನೋಡೋಕ್ಕೆ ಹೋದ್ವಿ. ಸ್ಪೋರ್ಟ್ಸ್ ವೇರಲ್ಲಿ ಟ್ರೆಕ್ಕಿಂಗ್ ವೇರ್ಸು, ಜಾಕೆಟ್ಸು, ಟ್ರೋಷರ್ಸು, ಶರ್ಟ್ಸು, ಅಬ್ಬಬ್ಬ ಎಷ್ಟು ವೆರೈಟಿ ಅಂತೀರ. ನೆಕ್ಸ್ಟ್ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಈ ಜಾಕೆಟ್ಸು ಮತ್ತು ಇಲ್ಲಿದ್ದಂಥ ಬಾಲ್ ಸೆಕ್ಷನ್ನು.
ಈ ಬಾಲ್ ಸೆಕ್ಷನಲ್ಲಿ ಎಷ್ಟು ವೆರೈಟಿ ಬಾಲ್ಸ್ ಇದೆ ಅಂತೀರಾ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ಇಲ್ಲಿ. ನಾವು ಇದನ್ನೆಲ್ಲ ನೋಡೋ ಅಷ್ಟೊತ್ತಿಗೆ ಚೋಟು ಈ ಕಿಕ್ ಸ್ಕೂಟರ್ ಅಥವಾ ಪುಷ್ ಸ್ಕೂಟರ್ ನೀವು ಹೇಗಂತೀರೋ ಹಾಗೆ ಈ ಸ್ಕೂಟರ್ನ ತಗೊಬಂದು ಫುಲ್ ಫ್ಲೋರ್ನೇ ಅವನ ಮನೆ ಅಂದ್ಕೊಂಡ್ಬಿಟ್ಟಿದ್ದ. ಆ ರೀತಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಅದನ್ನ ಇಟ್ಕೊಂಡು ಎಲ್ಲೆಲ್ಲಿ ಹೋಗಿಲ್ಲ ಅಂತ ಕೇಳಿ ಫುಲ್ ಫ್ಲೋರ್ನೇ ಎಕ್ಸ್ಪ್ಲೋರ್ ಮಾಡಿದ್ದಾನೆ ಅದರಿಂದ. ನಾವು ಈ ಕಡೆ ಶಾಪಿಂಗ್ ಮಾಡ್ತಿದ್ರೆ ಅವನು ಆ ಪುಷ್ ಸ್ಕೂಟರ್ಗೆ ಒಂದು ಹೆಲ್ಮೆಟ್ ಜೊತೆ ಬಂದ. ಅವನ್ನ ನೋಡಿ ನೋಡಿ ನಮಗೂ ಆಸೆ ಆಯಿತು. ಕೊನೆಗೆ ನಮ್ಮ ಹೈಟಿಗೆ ಸೆಟ್ ಆಗೋ ಅಂತ ಒಂದು ಸ್ಕೂಟರ್ನ ತಗೊಂಡು ನಾವು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅದ್ರದ್ದು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್ ಇದೆ. ಈ ಸ್ಕೂಟರ್ ರೈಡೆಲ್ಲ ಆದಮೇಲೆ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದೇನೆ ಡಾಟ್ ಬೋರ್ಡು. ಇಲ್ಲಿ 2 ಬಾಲ್ ಇತ್ತು. ಅದ್ರ ಸುತ್ತಲೂ ಆ ಡಾಟ್ ಬೋರ್ಡಿಗೆ ಸ್ಟಿಕ್ ಆಗೋ ಥರ ಅವರು ಒಂದು ಟೇಪ್ನ ರ್ಯಾಪ್ ಮಾಡಿದರು. ಸೊ ಒಂದು ಬಾಲಿಗೆ 2 ಸೈಡ್ ರ್ಯಾಪ್ ಮಾಡಿದರೆ ಇನ್ನೊಂದು ಬಾಲಿಗೆ ಒಂದು ಸೈಡ್ ಮಾತ್ರ ರ್ಯಾಪ್ ಮಾಡಿದರು. ಒಂದು ಬಾಲ್ ಹಾಕಿದಾಗ ನೀಟಾಗಿ ಹೋಗಿ ಸ್ಟಿಕ್ ಆಗ್ತಿತ್ತು, ಬಟ್ ಇನ್ನೊಂದು ಅಷ್ಟು ನೀಟಾಗಿ ಆಗ್ತಿರ್ಲಿಲ್ಲ. ಸೊ ಟ್ರೈ ಮಾಡೋ ತನಕ ಮಾಡಿ ಅದು ಯಾವಾಗ ಸ್ಟಿಕ್ ಆಗಲಿಲ್ಲ ತುಂಬ ಬುದ್ಧಿ ಉಪಯೋಗಿಸಿ ಅವಳು ಹೇಗೆ ಅದನ್ನು ಪಾಯಿಂಟಿಗೆ ಫಿಕ್ಸ್ ಮಾಡಿದ್ಲು ನೋಡಿ. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನೆಕ್ಸ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದೇನೆ ಸ್ಕೇಟಿಂಗ್ ಬೋರ್ಡು. ಇಲ್ಲಿ ಸ್ಕೇಟಿಂಗ್ ಬೋರ್ಡ್ ಮೇಲೆ ಅವಳು ನಿಂತ್ಕೊತಾಳಂತೆ, ಆದರೆ ಸಪೋರ್ಟು ನಾನು ಮಾಡಬೇಕಂತೆ. ಇದೊಂಥರ ಚೆನ್ನಾಗಿತ್ತು. ಆದರೆ ನಮಗೆ ಗೊತ್ತಾಗಿದ್ದ ವಿಷಯ ಏನಂದರೆ ಇಲ್ಲಿ ಡಬಲ್ ವೀಲ್ ಇರೋದು ಚಿಕ್ಕ ಮಕ್ಕಳಿಗೆ, ಸಿಂಗಲ್ ವೀಲ್ಸ್ ಇರೋದು ದೊಡ್ಡವರಿಗೆ ಅಂತ. ಈ ಸಿಂಗಲ್ ವೀಲಲ್ಲಿ ಬ್ಯಾಲೆನ್ಸ್ ಇರಲಿ ನಿಂತ್ಕೊಳ್ಳೋದೇ ಒಂದು ಹರಸಾಹಸ ಆಗೋಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ನೆಕ್ಸ್ಟ್ ಹೋಗಿದ್ದೇನೆ ಈ ಫ್ಲಾಸ್ಕ್ ಸೆಕ್ಷನ್ಗೆ. ಇಲ್ಲಿ ಫ್ಲಾಸ್ಕ್ಗಳನ್ನ ನಾವು ನೋಡ್ತಿದ್ರೆ ನಮ್ಮ ಚೋಟು ಅಷ್ಟರಲ್ಲಿ ಹ್ಯಾಟ್ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನಿಗೆ ನಾವು ವಿಡಿಯೋ ಮಾಡ್ತಿರೋದು ಗೊತ್ತಾಯಿತು. ಇನ್ನೂ ಸುಮ್ಮನಿರ್ತಾನ, ಹೇಗೆ ಬಂದಿದೆ ತೋರಿಸು ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಸಾಕು, ನೆಕ್ಸ್ಟ್ ಬೇರೆದು. ಇಲ್ಲಿ ಇವಳು ಹ್ಯಾಟ್ ಟ್ರಯಲೆಲ್ಲ ಆದಮೇಲೆ ಕ್ಯಾಪ್ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕ್ಯಾಪ್ ಟ್ರಯಲ್ ಮಾಡಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಲ್ವಾ ಅಂತ 1-2 ಫೋಟೋಸ್ ತೊಗೊಂಡ್ಲು. ಇನ್ನು ಈ ಕಡೆ ಬಂದರೆ ಇವಳು ರೈನ್ಕೋಟ್ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಷ್ಟರಲ್ಲಿ ಮಿರ್ರರ್ ಬೇರೆ ಕಣ್ಣಿಗೆ ಬಿತ್ತು. ಇನ್ನು ಕೇಳಬೇಕಾ, ಹೆಣ್ಮಕ್ಳ ಕಣ್ಣಿಗೆ ಮಿರ್ರರ್ ಕಾಣಿಸಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಸೇಮ್ ನಮ್ಮ ವಿಷಯದಲ್ಲೂ ಅದೇ ಆಗಿದ್ದು. ಒಂದು ರೈನ್ಕೋಟ್ ಟ್ರಯಲ್ ನೋಡೋಣ ಅಂತ ಇವಳೋದ್ಲು. ಅವಳಿಂದ ಇನ್ನೊಬ್ಳು ಜಾಕೆಟ್ ತೊಗೊಂಡು ಬಂದು ನಿಂತ್ಕೊಂಡ್ಳು. ಆ ಜಾಕೆಟ್ ಇವಳು ಡಬಲ್ ಸೈಜ್ ಇದ್ರೂ ಪರವಾಗಿಲ್ಲ, ಮಿರರ್ ಮುಂದೆ ಹೆಂಗೆ ಕಾಣಿಸುತ್ತೆ ನೋಡ್ಬೇಕು, ಅದಷ್ಟೇ ಅಜೆಂಡಾ ಆಗಿರುತ್ತೆ. ಇನ್ನು ನಮ್ಮ ಮಿರರ್ ಸೆಲ್ಫಿ ಮಧ್ಯ ನಮ್ಮ ಚೋಟು ಬಡವಾದ. ಇರೋ ಒಂದು ಬ್ಯಾಸ್ಕೆಟ್ ಇಟ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಯಾಕೆ ಹೇಳಿ, ನಾವು ಮಿರರ್ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದು ನಮಗೆ ಗೊತ್ತಾಗಲ್ಲ. ಪಾಪ ಅವನೇನು ಮಾಡ್ತಾನೆ ಹೇಳಿ. ಚಿಂಟು ಡಬಲ್ ಸೈಜ್ ಆಗಿದೆಯಾ? ನಂಗೆ ಯಾವುದೋ ಈ ಐಲ್ಯಾಂಡಲ್ಲಿ ಮಿರರಲ್ಲಿ ನೋಡು, ಸ್ಟ್ರೈಟಾಗಿ ನಿಂತ್ಕೋ. ಬೆಳ್ಳು ಕಾಣ್ತಾ ಇದೀವಿ ಲೈಟ್ ಇರೋದಕ್ಕೆ. ನೋ ಕಾಮೆಂಟ್ಸ್. ನಾವಿಲ್ಲಿ ಟ್ರಯಲ್ ಆ್ಯಂಡ್ ಎರರಲ್ಲಿ ಬ್ಯುಸಿಯಾಗಿದ್ದರೆ ನಮ್ಮ ಚೋಟು ಅವನದೇ ಲೋಕದಲ್ಲಿ ಬ್ಯುಸಿ ಇದ್ದ. ಅದಾದಮೇಲೆ ಅವನಿಗೂ ಬೋರ್ ಹೊಡಿತು. ಬಂದರೆ ಸರಿ ನೋಡಿವಾಗ ಅನ್ನಕ್ಕೆ ಸ್ಟಾರ್ಟ್ ಮಾಡ್ದ. ಇನ್ನು ನಾವೊಂದು ಮಾತನ್ನ ಸೀರಿಯಸ್ಸಾಗಿ ತೊಗೊಂಡಿಲ್ಲ ಅಂದರೆ ಟೈಮ್ ಕೆಡ್ತು ಅಂತ ಅಂದ್ಕೊಂಡು ನಾವು ಅವನೇನು ಹೇಳೋದನ್ನೋ ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಅವನು ಕರೆದಿದ್ದು ಮನೆಗೆ ಅಂದ್ಕೊಂಡ್ವಿ, ಇಲ್ಲ ಸೈಕ್ಲಿಂಗಿಗೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನನ್ನ ಹೆಸರು ಹೇಳ್ಬಿಟ್ಟು ಅವ್ರು ಸೈಕಲ್ ತಂದಿದ್ದಾರೆ. ಚಿಕ್ಕವರಿದ್ದಾಗ ನಾರ್ಮಲ್ ಸೈಕಲ್ ಓಡಿಸ್ತಿದ್ವಿ. ಆದರೆ ಇಲ್ಲಿಗೆ ಬಂದು ಗೇರ್ ಸೈಕಲ್ ಟ್ರಯಲ್ ನೋಡೋಕ್ಕೆ ಸಿಕ್ತು. ಸರಿ ಚಾನ್ಸ್ ಸಿಕ್ಕಿದೆಯಲ್ಲ ನೋಡೋಣ ಒಂದು ಟ್ರಯಲ್ ಅಂತ ಗೇರ್ ಸೈಕಲ್ ತೊಗೊಂಡು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಈ ಗೇರ್ ಸೈಕಲ್ ಓಡ್ಸೋಕ್ಕೆ ಬರಲ್ವೋ ಅಥವಾ ನಾವು ಸೈಕಲ್ ಓಡಿಸೋದನ್ನೇ ಮರ್ತಿದ್ದೀವೋ ಅನ್ನೋ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಆದರೆ ನಮ್ಮ ಚೋಟುಗೆ ಮಾತ್ರ ಯಾವುದೇ ರೀತಿ ಕನ್ಫ್ಯೂಷನ್ ಇರಲಿಲ್ಲ. ಕ್ಲಿಯರ್ ಮೈಂಡೆಡ್ ಆಗಿ
ಅವನಾಯಿತು ಅವ್ನ ಸೈಕಲ್ ಆಯಿತು ಅವ್ನ ರೈಡ್ ಆಯಿತು ಅಂತ ಇದ್ದ. ಆದರೆ ನಮಗೆ ನಮ್ಮ ಸೈಕಲ್ ಸವಾಸ ಸಾಕಪ್ಪ ಸಾಕು ಅನ್ನೋ ಥರ ಆಗಿತ್ತು. ಯಾಕೆ ಅಂತ ಕೇಳ್ತೀರಾ, ಸೈಕಲ್ ಓಡಿಸಿ ಅಷ್ಟು ದಿನಗಳೇ ಆಗೋಗಿತ್ತು. ಸೈಕಲ್ ತುಳಿಯೋಕೆ ಅಂತ ಹೋಗಿ ನಾವೇ ಬೀಳೋ ಥರ ಆಯಿತು ಅಂತೀನಿ. ಇನ್ನು ನೆಕ್ಸ್ಟು ಈ ಕಡೆ ನಮ್ಮ ಚೋಟುಗೆ ಸೈಕಲ್ ಓಡಿಸಿ ಇನ್ನೂ ಸಮಾಧಾನ ಆಗಿಲ್ಲ. ಸೈಕಲ್ ಓಡಿಸಿ ಸುಸ್ತಾದಮೇಲೆ ನಾವು ಬಂದಿದ್ದೇನೆ ಈ ಮ್ಯಾನಿಕ್ವಿನ್ ಹತ್ರ. ಇಲ್ಲಿನ ಸ್ಪೆಷಲ್ ಅಪ್ಪ ಅಂದರೆ ನಮಗೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಏನೇನು ಬೇಕೋ ಎಲ್ಲನೂ ಈ ಮ್ಯಾನಿಕ್ವಿನ್ ಕೈಗೆ ಮತ್ತು ಅದಕ್ಕೆ ಹಾಕಿ ಡಿಸ್ಪ್ಲೇಗೆ ಇಟ್ಟಿದ್ರು. ಅದ್ರದ್ದು ಒಂದೊಂದ್ರದ್ದು ಪ್ರೈಸ್ ಏನಿದೆ ಅಂತ ನಾವು ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಪ್ರೈಸ್ ಡಿಸ್ಪ್ಲೇ ಬೋರ್ಡಲ್ಲಿ ನೋಡಿದಾಗ ನಮಗೆ ಶಾಕ್ ಆಯಿತು ಅಂತೀನಿ. ಯಾಕೆ ಅಂತೀರಾ, ಈ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟ್ ಒಂದ್ಸಲಿ ನೋಡಿ. ಇದೆಲ್ಲ ನೋಡಿಕೊಂಡು ನಾವು ಹೊರಗೆ ಬರೋಷ್ಟರಲ್ಲಿ ಕತ್ಲೆ ಆಗೋಗಿತ್ತು. ಇನ್ನು ನಾವು ಮನೆಗೆ ಹೋಗೋದು ಲೇಟ್ ಆದರೆ ಬೈಸ್ಕೊಳ್ಳೋದು ಗ್ಯಾರಂಟಿ ಅಂತ ಮನೆ ಕಡೆ ನಡೆದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಈ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.